ಟೆಕ್ ಪಾರ್ಕ್ ಎಲ್ಲ ಇರುವಂಥ ಜಾಗ. 1 ಗಂಟೆ ಮಳೆ ಬಂದರೆ ಪರಿಸ್ಥಿತಿ ಏನಾಗಿದೆ, ಯಾವ ಥರ ಪರಿಸ್ಥಿತಿ ಇದೆ. ಬೆಂಗಳೂರಿನ ಅಭಿವೃದ್ಧಿ ಅಂತ ಹೇಳ್ಕೊಂಡೇ ಬಂದ್ರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಾಂಬ್ ಬೆಂಗಳೂರು ಮಾಡಿದ್ರಿ. ಇವಾಗ ನೀವು 5 ಪಾಲಿಕೆ ಮಾಡ್ತಾ ಇದ್ದೀರಾ. ಒಂದು ಮಾತು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದು ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದ್ದದನ್ನು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರಿ. ಕನ್ನಡ ಅಂತ ಮಾತಾಡ್ತಿದ್ದವ್ರು ನೀವು. ಕನ್ನಡವನ್ನು ಒಪ್ಪಿ ಯಾವಾಗ ನೋಡಿದ್ರು ಕನ್ನಡದ ಬಳಕೆ ನಿಮ್ಮಲ್ಲಿ ನಾವು ಕನ್ನಡಿಗರ ಪರವಾಗಿದ್ದಾರೆ ಅಂತ ಹೇಳಿದವರು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ದೀರಾ. ಇದು ಸರಿನಾ? ಒಂದು. ಎರಡನೇದು, ಇಲ್ಲಿ 5,000 ಜನ ಏನು IAS ಆಫೀಸರ್ಸ್ ಇದ್ದಾರೆ, ಅಥವಾ 12,000 ಜನ ಕಸ ಗುಡಿಸುವವರಿದ್ದಾರೆ. ಎಷ್ಟು ಅದು ಕಸ ವಿಲೇವಾರಿ ಬಗ್ಗೆ ಏನಾಗ್ತಾ ಇದೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಏನಾಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ ಏನಾಗ್ತಿದೆ ನೋಡಿ. ತುಂಬಾ ಇದರ ಬಗ್ಗೆ ವಿಷಯಗಳಿದೆ. ಇವತ್ತು ದೆಹಲಿಯಂತಹ ರಾಷ್ಟ್ರ ರಾಜಧಾನಿಯಲ್ಲಿ 3 ಕಾರ್ಪೊರೇಷನ್ ಮಾಡಿದರು. ಅದು ಬೇಡ, ಫೇಲಿಯರ್ ಅಂತ ಹೇಳಿ 1 ಕಾರ್ಪೊರೇಷನ್ಗೆ ಬಂದರು. ನಾವು ಹೇಳೋದು ಎಲ್ಲವನ್ನೂ ಕೂಡ ಬೆಂಗಳೂರಿನ ಕನಸು ಕಂಡಂತಹ DK ಶಿವಕುಮಾರಿಗೆ ಈ ವಾಹಿನಿ ಮುಖಾಂತರ ನಾನು ಹೇಳೋದು, ದಯವಿಟ್ಟು ಬೆಂಗಳೂರಿನ ಬಗ್ಗೆ ಎಲ್ಲರೂ ಕನಸು ಕಂಡಿದ್ದಾರೆ. ಈ ಒಂದು ಬೆಂಗಳೂರಿನಲ್ಲಿ ಈ ತೆರಿಗೆ ಯಾವ ಥರ ಇದಾಗ್ತಿದೆ, ಅಥವಾ ತೆರಿಗೆ ಕಲೆಕ್ಷನ್ ಒಂದು ಏರಿಯಾದಲ್ಲಿ ಜಾಸ್ತಿ ತೆರಿಗೆ ಆದರೆ ಇನ್ನೊಂದು ಏರಿಯಾ ಹೇಗಾಗ್ತಾ ಇದೆ. ಒಂದು ನಿಮಿಷ ಇರಮ್ಮ. ಈಗ MLAಗಳಿರ್ಬೋದು, 2 ವಿಧಾನಸಭಾ ಒಂದು ಕಡೆ ಬರುತ್ತೆ, ಒಂದು ಕಡೆ 4 ವಿಧಾನಸಭೆ ಬರುತ್ತೆ. ತೆರಿಗೆ ಹಂಚಿಕೆ ಯಾವ ಥರ ಆಗ್ತಾ ಇದೆ, ತಾರತಮ್ಯ ಬರಲ್ವಾ, ಅನುದಾನ ಬಳಕೆ ಯಾವ ಥರ ಆಗ್ತಾ ಇದೆ ನೋಡಿ. ಬೆಂಗಳೂರಿನ ಸಮಸ್ಯೆ ಬರೀ ಇದು ಇದರಲ್ಲಿ CM ಅವರೇ ಅಧ್ಯಕ್ಷ ಆಗ್ತಾರಂತ ಸಂತೋಷ, ನಾವು ಅದ್ರ ಬಗ್ಗೆ ನಾವು ಇದು ಹೇಳ್ತಲ್ಲ. ಆದರೆ ಬೆಂಗಳೂರಿನ ಬಹು ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಿದೆ. ಅದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ಅಥವಾ ಬರೀ IAS ಆಫೀಸರ್ನ ಇಲ್ಲಿ ಹಾಕಿರೋ ಕೆಲಸಗಳಾಗಲ್ಲ, ಮೊದಲು ಏರಿಯಾ ಕಾರ್ಪೊರೇಟರ್ಗಳು ಇರಬೇಕು. ಅದರ ಜೊತೆಗೆ ಒಂದು ವಿಶೇಷವಾದ ವಿಚಾರ ನೋಡಿ, 1949 53 ಜನ ಮೇಯರ್ಗಳ ಫೋಟೋ ಇತ್ತು. ಎಲ್ಲ ಮೇಯರ್ಗಳ ಫೋಟೋಗಳನ್ನು ಎಲ್ಲಿ ಹಾಕಿದ್ದೀರಾ? ಕಸದ ತೊಟ್ಟಿಯಲ್ಲಿ ಹಾಕಿದ್ದೀರಾ. ಅದರ ಜೊತೆ ನಮ್ಮ ನರೇಂದ್ರ ಮೋದಿಯವರ ಫೋಟೋನು ಇಟ್ಟಿದ್ದೀರಾ. ದಯವಿಟ್ಟು ಈ ಮಾತನ್ನು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಎಲ್ಲ ಮೇಯರ್ಗಳ ಫೋಟೋನ ತೆಗೆದ್ಬಿಟ್ಟು ಅದಕ್ಕೊಂದು ಸಂಗ್ರಹಾಲಯ ಥರ ಎಲ್ಲ ರೆಡಿ. ಇಷ್ಟು ವರ್ಷದಿಂದ ಕಟ್ಟಿ ಬೆಳೆಸಿದಂಥ ಬೆಂಗಳೂರು, ಅದನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಛಿದ್ರ ಮಾಡಬೇಡಿ.